Hi students, this is the problems on marginal costing. First question nodri. The sales and profit during the periods are as follows. Okay, first column year at kotara, second sales, last one profit. Year olaga 2 ವರ್ಷ ಇದಾವ, first year, second year. Sales olaga 40 lakh, 60 lakh. Profit olaga 4 lakh, 8 lakh. Next, assuming that the selling price returns the same in two periods, calculate. Okay, first question PV ratio calculation ಮಾಡಬೇಕು. Second question BEP at sales ಅನ್ನು calculation ಮಾಡಬೇಕು. Third question sales to earn profit rupees 10 lakh. Last profit when sales are 50 lakh. ಓಕೆ, ಇಷ್ಟು ಕೊಟ್ಟಂತಹ ಪ್ರಶ್ನೆ ಇದು ಸಾಮಾನ್ಯವಾಗಿ ನಿಮ್ಮ ಪರೀಕ್ಷೆಯಲ್ಲಿ 15 ಮಾರ್ಕ್ಸ್ ಗತಿ ಕೇಳ್ತಿರ್ತಾರೆ ರೀ. ಇದನ್ನು ಕ್ಯಾಲ್ಕುಲೇಷನ್ ಮಾಡೋ ಮುಂದೆ ಸಾಮಾನ್ಯವಾಗಿ ಕೆಲವೊಂದಿಷ್ಟು ನೆಸೆಸಿಟಿ ಆದಂತಹ ವರ್ಕಿಂಗ್ ನೋಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮಾಡಬೇಕು. ಓಕೆ, ಇದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ನೋಡೋಣ. ಓಕೆ, ಫಸ್ಟ್ ಪ್ರಶ್ನೆ ಏನು ನೋಡಿರ್ತು. ಫಸ್ಟ್ ಕ್ಯಾಲ್ಕುಲೇಟ್ ಆಫ್ ಪಿ ವಿ ರೇಷಿಯೋ. ಓಕೆ, ಪಿ ವಿ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಬೇಕು. ಪಿ ವಿ ರೇಷಿಯೋ ಸೂತ್ರ ಎಂಥದ್ದು? ಪಿ ವಿ ರೇಷಿಯೋ ಈಕ್ವಲ್ ಟು ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100. ಓಕೆ, ಚೇಂಜ್ ಇನ್ ಪ್ರಾಫಿಟ್ ಅಂತಂದ್ರೆ ಫಸ್ಟ್ ವರ್ಷದಿಂದ ಸೆಕೆಂಡ್ ಇಯರ್ಗೆ ಎಷ್ಟು ಚೇಂಜ್ ಆಗೈತಿ ಅದಕ್ಕೆ ಅಂತಾರೋ ಚೇಂಜ್ ಇನ್ ಪ್ರಾಫಿಟ್ ಅಂತ ಹೇಳ್ತಿರ್ತಾರೆ. ನೆಕ್ಸ್ಟ್ ಚೇಂಜ್ ಇನ್ ಸೇಲ್ಸ್ ಅಂದ್ರೆ ಫಸ್ಟ್ ವರ್ಷದಿಂದ ಸೆಕೆಂಡ್ ಇಯರ್ಗೆ ಎಷ್ಟು ಚೇಂಜ್ ಆಯಿತು ಎನ್ನುವುದನ್ನು ಚೇಂಜ್ ಇನ್ ಸೇಲ್ಸ್ ಅಂತ ಹೇಳ್ತಿರ್ತಾರೆ. ಫಸ್ಟು ಪ್ರಾಫಿಟ್ ನೋಡ್ರಿ ಎಷ್ಟು ಚೇಂಜ್ ಆಗೈತಿ ನಿಮ್ಮ ಪ್ರಶ್ನೆಯಲ್ಲಿ. ಓಕೆ, ಫಸ್ಟ್ ವರ್ಷ ಎಷ್ಟೈತಿ? 4 ಲಕ್ಷ ಐತಿ. ಎರಡನೇ ವರ್ಷ 8 ಲಕ್ಷ ಐತಿ. ಚೇಂಜಸ್ ಆಗಿದ್ದು ಏನಪ್ಪ ಅಂತಂದ್ರೆ ಡಿಫ್ರೆನ್ಸಸ್ ಅಮೌಂಟ ತೊಗೋಬೇಕು. ಎಷ್ಟಾಗೈತದು ಡಿಫ್ರೆನ್ಸಸ್ಸು 4 ಲ್ಯಾಕ್ ಮಾತ್ರ ಇದಾಗಿದೆ. ಓಕೆ, ಇದಕ್ಕೆ ಚೇಂಜ್ ಇನ್ ಪ್ರಾಫಿಟ್ ತೊಗೋಬೇಕು. ನೆಕ್ಸ್ಟ್ ಚೇಂಜ್ ಇನ್ ಸೇಲ್ಸ್ ಅಂದ್ರೆ ಫಸ್ಟ್ ವರ್ಷ ಎಷ್ಟೈತಿ? 40 ಲಕ್ಷ ಐತಿ. ಎರಡನೇ ವರ್ಷ 60 ಲಕ್ಷ ಐತಿ. ಹೌದಾ, ಡಿಫ್ರೆನ್ಸಸ್ ಎಷ್ಟಾಗೈತಿ ನೋಡ್ರಿ. ಹೌದಾ, ಡಿಫ್ರೆನ್ಸಸ್ ಅಂತಂದ್ರೆ 20 ಲಕ್ಷ ಆಗತಿ. ಹೌದಾ, ಇದೇನಪ್ಪ ಅಂತಂದ್ರೆ ಚೇಂಜ್ ಇನ್ ಸೇಲ್ಸ್. ಓಕೆ, ಚೇಂಜ್ ಇನ್ ಪ್ರಾಫಿಟ್ ಅಂದ್ರೆ 4 ಲ್ಯಾಕ್ ತೊಗೊಳ್ರಿ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಅಂತಂದ್ರೆ 20 ಲ್ಯಾಕ್ ಇಂಟು 100. ಓಕೆ, ಡಿವೈಡೆಡ್ ಬೈ ಮಾಡಿ ಇಂಟು ಮಾಡಿರಿ, ಬಂದಂಥ ಆನ್ಸರ್ 20%. ಓಕೆ, ಇಟ್ ಇಸ್ ದ ಫಸ್ಟ್ ಆನ್ಸರ್. ಇಟ್ ಈಸ್ ದಿ ಪಿ ವಿ ರೇಷಿಯೋ. ಓಕೆ, ಸೆಕೆಂಡ್ ಕ್ಯಾಲ್ಕುಲೇಷನ್ ಮಾಡಬೇಕಾಗಿದ್ದು ಬಿ ಇ ಪಿ ಆ್ಯಟ್ ಸೇಲ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ಅದರ ಸೂತ್ರ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಹೌದಾ, ಇಲ್ಲೇ ಕ್ವಶನ್ ಒಳಗೆ ಏನಪ್ಪ ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿಲ್ಲ. ಹೌದಾ, ನೆಕ್ಸ್ಟ್ ಪಿ ವಿ ರೇಷಿಯೋ ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. ಎಷ್ಟು ಬಂತು ನೋಡ್ರಿ ಪಿ ವಿ ರೇಷಿಯೋ 20% ಬಂತು. ಇದನ್ನು ತೊಗೋಬೇಕು. ಅದಕ್ಕೋಸ್ಕರ ಫಸ್ಟ್ ಏನಪ್ಪ ಅಂದ್ರೆ ಫಿಕ್ಸ್ಡ್ ಕಾಸ್ಟನ್ನು ವರ್ಕಿಂಗ್ ನೋಟ್ ಒಳಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಫಸ್ಟ್ ವರ್ಕಿಂಗ್ ನೋಟ್ ತೊಗೊಳ್ರಿ. ಓಕೆ, ವರ್ಕಿಂಗ್ ನೋಟ್ ನಂಬರ್ 1 ಕ್ಯಾಲ್ಕುಲೇಷನ್ ಆಫ್ ಫಿಕ್ಸ್ಡ್ ಕಾಸ್ಟ್. ಸೂತ್ರ ಕಾಂಟ್ರಿಬ್ಯೂಷನ್ ಮೈನಸ್ ಪ್ರಾಫಿಟ್. ಹೌದಾ, ನಮ್ಗೆ ಕಾಂಟ್ರಿಬ್ಯೂಷನ್ ಕೂಡ ಗೊತ್ತಿಲ್ಲ. ಹೌದಾ, ಕಾಂಟ್ರಿಬ್ಯೂಷನ್ನ ಇದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ನೆಕ್ಸ್ಟ್ ಪ್ರಾಫಿಟ್ ಗೊತ್ತೈತಿ. ಪ್ರಾಫಿಟ್ ಅಂತಂದ್ರೆ ಫಸ್ಟ್ ವರ್ಷದ ಎಷ್ಟು ಇರ್ತೈತಿ ಅದನ್ನು ತೊಗೋಬೇಕು. ಇಲ್ಲೇ ಕಾಂಟ್ರಿಬ್ಯೂಷನ್ ಏನಪ್ಪ ಅಂದ್ರೆ ಸಬ್ ವರ್ಕಿಂಗ್ ನೋಟ್ ಒಳಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಅದನ್ನು ಯಾವ ರೀತಿ ಮಾಡಬೇಕು ನೋಡ್ರಿ. ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಸೇಲ್ಸ್ ಇಂಟು ಪಿ ವಿ ರೇಷಿಯೋ, ಇದು ಸೂತ್ರ. ಹೌದಾ, ಇಲ್ಲಿ ಸೇಲ್ಸ್ ಬಂದ್ರೆ ಫಸ್ಟ್ ವರ್ಷದ ಎಷ್ಟೈತೆ ನೋಡ್ರಿ ಅದನ್ನು ತೊಗೋಬೇಕು. ಎಷ್ಟೈತೆ ನೋಡ್ರಿ 40 ಲ್ಯಾಕ್. ಓಕೆ, ಇದನ್ನು ತೊಗೋಬೇಕು. 40 ಲ್ಯಾಕ್ ಇಂಟು ಪಿ ವಿ ರೇಷಿಯೋ ಎಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ದು ಎಷ್ಟು ಬಂತು ನೋಡ್ರಿ, ಇದು 20%. ಇದನ್ನು ತೊಗೋಬೇಕು. ಓಕೆ, ಇಟ್ ಮೀನ್ಸ್ 20 ಡಿವೈಡೆಡ್ ಬೈ 100. ಹೌದಾ, ಇದು ಎಷ್ಟಾಗೈತೆ ನೋಡ್ರಿ, ಡಿವೈಡೆಡ್ ಬೈ ಮಾಡಿರಿ. ಡಿವೈಡೆಡ್ ಬೈ ಮಾಡಿದ್ದನ್ನು 40 ಲ್ಯಾಕ್ ಇಂಟು ಮಾಡ್ಕೊಡ್ರಿ, ಬಂದಂಥ ಆನ್ಸರ್ 8 ಲ್ಯಾಕ್. ಇಟ್ ಈಸ್ ದಿ ಕಾಂಟ್ರಿಬ್ಯೂಷನ್ಸ್. ಓಕೆ, 8 ಲಕ್ಷನ ವರ್ಕಿಂಗ್ ನೋಟ್ ಒಳಗೆ ತೊಗೊಳ್ರಿ. ಓಕೆ, 8 ಲಕ್ಷ ತೊಗೊಳ್ರಿ. ಮೈನಸ್ಸು ಪ್ರಾಫಿಟ್ ಎಷ್ಟೈತೆ ನೋಡ್ರಿ, ಫಸ್ಟ್ ವರ್ಷದ್ದು ಎಷ್ಟೈತಿ 4 ಲ್ಯಾಕ್. ಓಕೆ, 4 ಲ್ಯಾಕ ತೊಗೊಳ್ರಿ. 4 ಲ್ಯಾಕ್ ಆಯಿತು. 8 ಲಕ್ಷ ಒಳಗೆ 4 ಲಕ್ಷ ಲೆಸ್ ಮಾಡಿರಿ. ಉಳಿಯೋಂಥ ಅಮೌಂಟ್ ಎಷ್ಟೈತಿದು 4 ಲ್ಯಾಕ್. ಓಕೆ, 4 ಲಕ್ಷ ಏನಿದು ಬಂದಿದ್ದ ಅಮೌಂಟ ಫಿಕ್ಸ್ಡ್ ಕಾಸ್ಟ್. ಓಕೆ, ಅದನ್ನು ಮ್ಯಾಲೆ ತೋರಿ. ಫಿಕ್ಸ್ಡ್ ಕಾಸ್ಟ್ ಎಷ್ಟು ಬಂತು ರೀ 4 ಲ್ಯಾಕ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಎಷ್ಟೈತಿ
ನಾವು ಕ್ಯಾಲ್ಕುಲೇಷನ್ ಮಾಡಿದ್ದು 20%. 20 divided by 100. Next equal to 4 lakh divided by, ಓಕೆ 20 divided by 100 ಐತಿಲ್ಲ, ಇದನ್ನ ಇಂಟರ್ಚೇಂಜ್ ಮಾಡ್ಕೊಡ್ರಿ. ಹೌದಾ, ಇಂಟರ್ಚೇಂಜ್ ಅಂದ್ರೆ 100 ಮೇಲೆ ಹೋಗೋತಿ, ಕೆಳಗಡೆ 20 ಬರುತ್ತಾ. ಹೌದಾ, 4 lakh divided by 20 into 100 ಎಷ್ಟಾಗೈತಿ ಇದು ಆನ್ಸರ್. ಓಕೆ 20 lakh, ಇಟ್ ಇಸ್ ದಿ BEP ಆ್ಯಕ್ಟ್ ಸೇಲ್ಸ್ದು ಆನ್ಸರ್ ಇದು. ನೆಕ್ಸ್ಟ್ ಮೂರನೇದು, ಸೇಲ್ಸ್ ಟು ಅರ್ನ್ ಪ್ರಾಫಿಟ್ ರುಪೀಸ್ 10 lakh. ಸೇಲ್ಸ್ ಸೂತ್ರ, ಸೇಲ್ಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ PV ರೇಷಿಯೋ. ಹೌದಾ, ಫಿಕ್ಸ್ಡ್ ಕಾಸ್ಟ್ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡೀವಿ. ಎಷ್ಟೈತೆ ನೋಡ್ರಿ ಅದು 4 lakh ಐತಿ. 4 lakh ತೊಗೊಳ್ರಿ, 4 lakh ಪ್ಲಸ್ ಪ್ರಾಫಿಟ್. ಹೌದಾ, ಪ್ರಾಫಿಟ್ ಇಲ್ಲಿ ಕ್ವಶನ್ ಕೊಟ್ಟಿರ್ತಾರಲ್ಲ ಇದನ್ನ ತೊಗೊಳ್ರಿ. ಹೌದಾ, ಅದು ಬಿಟ್ಟು ಏನಪ್ಪ ಅಂತಂದ್ರೆ ಫಸ್ಟ್ ವರ್ಷದ್ದು ಯಾವುದೇ ರೀತಿಯಾಗಿ ತೊಗೋಬೇಡ್ರಿ. ಹೌದಾ, ಇಲ್ಲಿ ಕ್ವಶನ್ ಕೊಟ್ಟಾರಪ್ಪ ಅಂತಂದ್ರೆ ಇದನ್ನ ತೊಗೋಬೇಕು. ಪ್ಲಸ್ ಪ್ರಾಫಿಟ್ ಈಕ್ವಲ್ ಟು 10 lakh ಡಿವೈಡೆಡ್ ಬೈ PV ರೇಷಿಯೋ ಎಷ್ಟೈತೆ ನೋಡ್ರಿ, ಕ್ಯಾಲ್ಕುಲೇಷನ್ ಮಾಡಿದ್ದು ನಾವು ಅದನ್ನು 20%. ಇದನ್ನ ತೊಗೊಳ್ರಿ. 20 divided by 100 ಈಕ್ವಲ್ ಟು, ಹೌದಾ, 4 lakh ಪ್ಲಸ್ 10 lakh ಎಷ್ಟಾಗುತ್ತೆ 14 lakh ಡಿವೈಡೆಡ್ ಬೈ, ಹೌದಾ, 20 divided by 100 ಇದ್ದದ್ದು ಇದನ್ನು ಇಂಟರ್ಚೇಂಜ್ ಮಾಡ್ಕೊಳ್ರಿ. ಮೇಲ್ಗಡೆ ಏನಪ್ಪ ಅಂದ್ರೆ 100 ಆಗುತ್ತಾ, ಕೆಳಗಡೆ 20. ಹೌದಾ, 14 lakh divided by 20 into 100 ಅಂದ್ರೆ ಎಷ್ಟಾಗುತ್ತೆ ಆನ್ಸರ್ 70 lakh. ಇಟ್ ಇಸ್ ದಿ ಥರ್ಡ್ ಆನ್ಸರ್. ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ಏನೈತೆ ನೋಡ್ರಿದು, ಪ್ರಾಫಿಟ್ ವೆನ್ ಸೇಲ್ಸ್ ಆರ್ 50 lakh. ಪ್ರಾಫಿಟ್ ಸೂತ್ರ, ಪ್ರಾಫಿಟ್ ಈಕ್ವಲ್ ಟು ಸೇಲ್ಸ್ ಇಂಟು PV ರೇಷಿಯೋ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಹೌದಾ, ಇಲ್ಲಿ ಸೇಲ್ಸ್ ಕೊಟ್ಟಾರ ನೋಡ್ರಿ. ಹೌದಾ, ಇಲ್ಲಿ ಕ್ವಶನ್ ಕೊಟ್ಟಾರಲ್ಲ ಇದನ್ನ ತೊಗೊಳ್ರಿ. ಎಷ್ಟೈತೆ ಅದು 50 lakh. ಅದು ಇದು ಏನಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಂತಹ ಒಂದು ಪ್ರಾಫಿಟನ್ನು ತೊಗೋಬೇಡ್ರಿ. ಓಕೆ, ಇಲ್ಲಿ ಕ್ವಶನ್ ಕೊಟ್ಟರಲ್ಲ ಅದನ್ನು ತೊಗೊಳ್ರಿ. 50 lakh ಇಂಟು PV ರೇಷಿಯೋ ಎಷ್ಟೈತಿ ಕ್ಯಾಲ್ಕುಲೇಷನ್ ಮಾಡಿದ್ದು 20%. ಇಟ್ ಮೀನ್ಸ್ 20 divided by 100. ಫಿಕ್ಸ್ಡ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ದು ಎಷ್ಟೈತೆ ನೋಡ್ರಿ ಇದು 4 lakh. ಓಕೆ, ಇದನ್ನ ತೊಗೊಳ್ರಿ 4 lakh. ನೆಕ್ಸ್ಟು 20 divided by 100 ಇಂಟು 50 lakh ಅಂದರೆ ಎಷ್ಟಾಗತ್ತೆ ಇದು 10 lakh ಆಗುತ್ತಾ, ಮೈನಸ್ 4 lakh. ಹೌದಾ, 10 ಲಕ್ಷ ಒಳಗೆ 4 ಲಕ್ಷ ಲೆಸ್ ಮಾಡಿರಿ, ಆನ್ಸರ್ 6 lakh. ಓಕೆ, ಇಟ್ ಈಸ್ ದಿ ಫೋರ್ತ್ ಆನ್ಸರ್. ಓಕೆ, ಈ ರೀತಿಯಾಗಿ ಈ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು. ಇದನ್ನು ಸಾಮಾನ್ಯವಾಗಿ ನಿಮ್ಮ ಪರೀಕ್ಷೆಯಲ್ಲಿ 15 ಮಾರ್ಕ್ಸ್ ಜೊತೆ ಕೇಳ್ತಿರ್ತಾರೆ. ಥ್ಯಾಂಕ್ ಯು.